6ನೇ ತರಗತಿ ಗದ್ಯ ಭಾಗ 5 ಧನ್ಯವಾದ ಹೇಳಿದ ಕೊಕ್ಕರೆ ಪಾಠ ಓದುವುದನ್ನು ನೋಡೋಣ. 6th ಸ್ಟ್ಯಾಂಡರ್ಡ್ ಸಿರಿಕನ್ನಡ ಟೆಕ್ಸ್ಟ್ ಬುಕ್ನ ಪಾಠ 5 ಧನ್ಯವಾದ ಹೇಳಿದ ಕೊಕ್ಕರೆ. ಕವಿ ಪರಿಚಯ, ಕವಿ ಕೃತಿ ಪರಿಚಯ. ಧನ್ಯವಾದ ಹೇಳಿದ ಕೊಕ್ಕರೆ ಪಾಠವನ್ನು ಬರೆದಿರುವಂತಹವರು ಡಾಕ್ಟರ್ ಅನುಪಮಾ ನಿರಂಜನ. ಯಾರು? ಡಾಕ್ಟರ್ ಅನುಪಮಾ ನಿರಂಜನ ಅಂದರೆ ಇವರೇನೆ ಧನ್ಯವಾದ ಹೇಳಿದ ಕೊಕ್ಕರೆ ಗದ್ಯ ಭಾಗವನ್ನು ಬರೆದಿರುವಂತಹ ಕವಿ. ಇವರ ಪರಿಚಯ. ಅನುಪಮಾ ನಿರಂಜನ ಅವರು 1934. ಆದಷ್ಟು ಕನ್ನಡ ಅಂಕಿಗಳಲ್ಲೇ ಬರೆಯೋದಕ್ಕೆ ಟ್ರೈ ಮಾಡಿ, ಇಲ್ಲಿ ನಿಮ್ಗೆ ಗೊತ್ತಾಗಲಿ ಅಂತ ನಾನಿಲ್ಲಿ ಬರೀತಾ ಇದ್ದೀನಿ. 1934 ಮೇ 17 ತೀರ್ಥಹಳ್ಳಿಯಲ್ಲಿ ಜನಿಸಿದರು. ಯಾವಾಗ? 1934 ಮೇ 17 ತೀರ್ಥಹಳ್ಳಿಯಲ್ಲಿ ಜನಿಸಿದರು. ಅನುಪಮ ಅವರಿಗೆ ತಂದೆ ತಾಯಿ ಕೊಟ್ಟಂತಹ ಹೆಸರು, ಅಂದರೆ ಅವರ ತಂದೆ ತಾಯಿ ಅವರಿಗೆ ಇಟ್ಟಂತಹ ಹೆಸರು ವೆಂಕಟಲಕ್ಷ್ಮಿ. ವೆಂಕಟಲಕ್ಷ್ಮಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದರ ಜೊತೆಗೆ ಅವರು ಕನ್ನಡದಲ್ಲಿ ಸಾಹಿತ್ಯ ರಚನೆಯನ್ನು ಕೂಡ ಮಾಡಿದರು. ಇವರೊಬ್ಬ ಜನಪ್ರಿಯ ಲೇಖಕಿ. ಕೇಳು ಕಿಶೋರಿ ಹಾಗೂ ತಾಯಿ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಯಾವುದ್ಯಾವುದು? ಕೇಳು ಕಿಶೋರಿ ಹಾಗೂ ತಾಯಿ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ತಾಯಿ ಮಗು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಅನಂತಗೀತ, ಶ್ವೇತಾಂಬರಿ, ಹಿಮದ ಹೂ, ಹಾಳ, ದಿಟ್ಟೆ ಮೊದಲಾದಂತಹ ಕೃತಿಗಳನ್ನು ಇವರು ರಚಿಸಿದ್ದಾರೆ. ನೋಡಿ, ಅವರು ರಚಿಸಿರುವಂತಹ ಕೃತಿಗಳು ಯಾವ್ಯಾವು ಅಂದರೆ ಕೇಳು ಕಿಶೋರಿ, ತಾಯಿ ಮಗ, ಅನಂತಗೀತ, ಶ್ವೇತಾಂಬರಿ, ಹಿಮದ ಹೂ, ಆಳ, ದಿಟ್ಟೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಕವಿ ಕೃತಿ ಪರಿಚಯದಲ್ಲಿ ನಿಮಗೆ ಕವಿ ಹೆಸರು ಬರೀಬೇಕು, ಕಾಲ, ಸ್ಥಳ, ಹಾಗೆಯೇ ಅವರ ಕೃತಿಗಳನ್ನು ನೀವು ಬರೀಬೇಕಾಗುತ್ತೆ. ನೋಡಿ, ಈ ಕೃತಿಗಳು ಎಲ್ಲ ಬರೀಬೇಕಂದ್ರೆ ಇಲ್ಲ, ಒಂದು 3 ಅಥವಾ 4 ಬರೆದ್ರೆ ಸಾಕು. ಕೇಳು ಕಿಶೋರಿ, ತಾಯಿ ಮಗ, ಅನಂತಗೀತ, ಶ್ವೇತಾಂಬರಿ, ಹಿಮದ ಹೂ, ಹಾಳ, ದಿಟ್ಟೆ ಮೊದಲಾದಂತಹ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಇವರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಲಭಿಸಿದೆ. ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಹಾಗೆ ಮುಂಬೈನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ರು. ಹಾಗೆಯೇ ಮೊದಲಾದಂತಹ ಪುರಸ್ಕಾರಗಳು ಕೂಡ ಇವರಿಗೆ ನೀಡಿ ಗೌರವಿಸಲಾಗಿದೆ. ನೋಡಿ, ಇವರು ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ, ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ರು. ಅಂತಹ ಪುರಸ್ಕಾರಗಳು ಕೂಡ ಇವರಿಗೆ ಸಿಕ್ಕಿದೆ. ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನು ಅಂದರೆ, ಧನ್ಯವಾದ ಹೇಳಿದ ಕೊಕ್ಕರೆಯ ಪಾಠವನ್ನು ಬರೆದಂತಹ ಕವಿ ಡಾಕ್ಟರ್ ಅನುಪಮಾ ನಿರಂಜನ. ಇವರ ಕಾಲ 1934. ಇವರ ತಂದೆ ತಾಯಿ ಕೊಟ್ಟ ಹೆಸರು ವೆಂಕಟಲಕ್ಷ್ಮಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಇವರು ಸೇವೆ ಸಲ್ಲಿಸಿದ ನಂತರ ಕನ್ನಡ ಸಾಹಿತ್ಯ ರಚನೆಯಲ್ಲೂ ಕೂಡ ಇವರು ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಇವರು ಜನಪ್ರಿಯ ಲೇಖಕಿ. ಹಾಗೆಯೇ ಇವರ ಪ್ರಸಿದ್ಧ ಕೃತಿಗಳು ಕೇಳು ಕಿಶೋರಿ, ತಾಯಿ ಮಗು, ಅನಂತಗೀತ, ಶ್ವೇತಾಂಬರಿ, ಹಿಮದ ಹೂ, ಆಳ, ದಿಟ್ಟೆ ಮೊದಲಾದಂತಹ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವರಿಗೆ ಸಂದಿರುವಂತಹ ಪುರಸ್ಕಾರಗಳು ಅಥವಾ ಒಂದು ಗೌರವಗಳು ಯಾವುದು ಅಂದರೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ, ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದರು. ಇದು ಕವಿ ಪರಿಚಯ.